ಈ ಭಾಷಣವನ್ನ ಮನೆಯಲ್ಲೇ ಕೂತು ಕೇಳ್ತಿರುವಂತ ಎಲ್ಲ ಹಿಂದೂಗಳೇ, ನಮ್ಮ ಮೇಲೆ ಕೇಸ್ ಹಾಕ್ಲೇಬೇಕು ಅಂತ ಹೇಳಿ ಬಂದಂತ ಎಲ್ಲ ಪೊಲೀಸ್ ಇಲಾಖೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಬಾಯಾಗ ಇಟ್ಟು ಹೊಡಿಬೇಕಂದ್ರೆ ಕೇಸ್ ಹಾಕ್ತಾರೆ. ದಾವೂದ್ ಇಬ್ರಾಹಿಂ ಓಡ್ ಹೋದ್ರು ಕೇಸರು ಇಲ್ಲ, ಸುಡುಗಾಡು ಇಲ್ಲ. ಅವ್ರು ಹೇಳಿದ್ರಲ್ಲ ನಮ್ಮ ಮುನಿಸ್ವಾಮಿ, ಯಾರ್ಯಾರು ದೇಶದ್ರೋಹಿಗಳು ಬರ್ತಾರೋ, ಏನೇನು ನಮ್ಮ ದೇಶದ ಬಗ್ಗೆ ಇಲ್ಲಿ ಪ್ರಚಾರ ಮಾಡ್ತಾರೋ, ಇಸ್ತಮಾ ಅಂತ ಹೇಳಿ ಮಾಡ್ತಾರೆ ನೋಡಿ. ನೀನೇ ರಂಜಾನ್ ಆಯ್ತು, ಇಡೀ ಭಾರತದಲ್ಲಿ ಎಲ್ಲಾದ್ರೂ ಒಂದು ಕಡೆ ಹಿಂದೂಗಳು ಅವ್ರ ಮೇಲೆ ಕಲ್ಲು ಹೋಗ್ತಾರೆ ಅಂದ್ರೆ ಒಂದು ಕಡೆ ಉದಾಹರಣೆ ಇದೆಯಾ? ಮತ್ತು ಈ ಮಕ್ಕಳಿಗೆ ಗಣಪತಿ ಮೇಲೆ ಕಲ್ಲು ಹೋಗಿಲ್ಲ ಕೇಳಿ ತಿಂದಿರ್ಬೇಕು. ರಾಮನ ಮೆರವಣಿಗೆ ಮೇಲೆ ಕಲ್ಲು ಹೋಗಿದ್ದಾರೆ, ಪೆಟ್ರೋಲ್ ಬಾಂಬ್ ಹಾಕ್ತಾರೆ. ಎಲ್ಲಿವರೆಗೆ ಬಂದಾರ ಅಂದ್ರೆ ಈಗ ದೇವರ ಗುಡಿಯಲ್ಲಿರುವಂತ ಗಂಟೆ ಸಪ್ಪಳನ್ನು ಸಿಡಿದ್ರೆ ಅವ್ರಿಗೆ ಹರಾಮ, ಹರಾಮ್ ಕೋರಿಗೆ ಹರಾಮ ಇರೋದು. ಏನಿದೆ ಕಾಶ್ಮೀರದಲ್ಲಿ ಇವತ್ತೇನು ಪರಿಸ್ಥಿತಿ? ಇವತ್ತು ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಆರ್ಟಿಕಲ್ 370 ತೆಗೆದ ಮೇಲೆ ಈ ಸಲ ಶ್ರೀನಗರದಲ್ಲಿ ರಾಮನವಮಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಹಿಂದೂಗಳು. ಸರಸ್ವತಿ ಮಂದಿರ ನಿರ್ಮಾಣ ಆಗ್ತಾ ಇದೆ. ಯಾವ ಕಾಶ್ಮೀರದ ಪಾಕಿಸ್ತಾನದ ಬಾರ್ಡರ್ದಲ್ಲಿ ಇವತ್ತಿರುವಂತ ಸರಸ್ವತಿ ಮಂದಿರ ನಾಶ ಮಾಡಿದ್ರು. ಇವತ್ತು ಪುನರ್ಸ್ಥಾಪನೆಯನ್ನ ಅಮಿತ್ ಶಾ ಮಾಡಿದ್ದಾರೆ. ನಾವು ಹಿಂಗೆ ಸುಮ್ಕೂತ್ರೆ ಜಾತಿ 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 ಅನ್ಕೊಟ್ಟು ನಾವು ಹೋಗ್ಬಿಟ್ರೆ ಹಿಂದೂಗಳು ಒಂದಾಗದಿದ್ರೆ ಮುಂದಿನ ದಿವಸ ನಾವು ಅಲ್ಪಸಂಖ್ಯಾತರಾಗ್ತೀವಿ. ಅವ್ರು 18, 20, 30% ಏರ್ಕೋತ್ ಹೋಗ್ತಾರೆ. ಯಾಕಂದ್ರೆ ನೀವು ಒಂದೇ ಲಗ್ನ ಆಗಿ ಎರಡೇ ಹಿಡಿತೀವಿ. ಅವ್ರು 5 ಹಾಕ್ತಾರೆ, 25 ತೆಗಿತಾರೆ. ಅವಾಗ 35-40% ಆದ್ರ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ಯಾವ ಹಿಂದೂಗಳು MLA ಆಗಲಿಕ್ಕೆ ಸಾಧ್ಯ ಇಲ್ಲ, ಯಾವ ಹಿಂದೂಗಳು MP ಆಗಲಿಕ್ಕೆ ಸಾಧ್ಯ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.